ಹೇ ಜೀರೋ, ನೀನ್ ಇಲ್ಲೇನಮ್ಮ ಮಾಡ್ತಿದ್ಯಾ? ನಿಂಗೊಂದು ವಿಷಯ ಗೊತ್ತಾ? ದೇವ್ರು ನನ್ಗೆ ಬಲ್ಗಡೆಯಿಂದ ಹೂ ಕೊಟ್ಬಿಟ್ಟ ಇವತ್ತು. ಅವನ್ಗೂ ಗೊತ್ತು ನೋಡು ನಾನು ದೊಡ್ಡ ಸ್ಟಾರು ಅಂತ. ಈಗ ಬೇರೆ ನಾನು ದೊಡ್ಡ ಕೋಟ್ಯಾಧಿಪತಿನ ಮದುವೆ ಆಗ್ತಾ ಇದ್ದೀನಿ. ಅಲ್ಲ ಮೇಡಮ್, ಎಷ್ಟು ದೊಡ್ಡ ಸ್ಟಾರ್ ನೀವು, ಇನ್ನೂ ತುಂಬ ಎತ್ತರಕ್ಕೆ ಬೆಳಿಬೇಕಾದವರು. ನಿಮ್ಮ ಆಸೆ ಕನಸುಗಳನ್ನು ನೀವೇ ಮುರಿತಾ ಇದ್ದೀರಾ ಅಂತ ನಿಮ್ಗೆ ಅನಿಸ್ತಾ ಅಲ್ವಾ? ಲೇ ಜೀರೋ, ನನ್ನ ಬ್ಯೂಟಿ ಬಗ್ಗೆ ನೀನು ಏನು ಅಂದ್ಕೊಂಡಿದ್ಯಾ? ಅವನ ಮದುವೆ ಆದ್ಮೇಲೆ ಈ ಬ್ಯೂಟಿ ಅವನ ಹಾರ್ಟ್ ಲೂಟಿ ಮಾಡಿ ಅವನ ಬ್ರೈನ್ ವಾಶ್ ಮಾಡಿ, ನಾನ್ ಸೂರ್ಯ ಆದ್ರೆ ಅವನು ಭೂಮಿ ತರ ನನ್ನ ಸುತ್ತನೇ ಸುತ್ತೋ ಹಾಗೆ ಮಾಡ್ತೀನಿ. ಅವನು ನನ್ನ ಡಾನ್ಸ್ ನೋಡಿ ಕ್ಲೀನ್ ಬೋಲ್ಡ್ ಆಗಿದ್ದಾನೆ. ಇನ್ನು ನನ್ನ ಪ್ರೀತಿ ನೋಡ್ಬಿಟ್ರಂತೂ ಅಲ್ಲೇ ಫ್ಲಾಟ್ ಆಗ್ಬಿಡ್ತಾನೆ. ನೋಡು, ಈ ಸೆರಗಿದೆಯಲ್ಲ, ಈ ಸೆರಗಲ್ಲಿ ಅವನ್ನ ಗಂಟು ಹಾಕೊಂಡು ನಾಯಿ ತರ ನಾನು ಹಿಂದೆನೆ ಓಡ್ ಬರೋ ಹಾಗೆ ಮಾಡ್ತೀನಿ. ಆಗ ಅವನೇನ್ ಹೇಳ್ತಾನೆ ಗೊತ್ತಾ? ಶೈಲು, ನನ್ ಸ್ವೀಟು, ನೀನ್ ಮಾಡು ಆಕ್ಟು ಅಂತಾನೆ. ಅಲ್ಲ ಮೇಡಮ್, ಆದರೂ ನನಗೆ ಯಾಕೋ ಅವನು ಬಿಲ್ಡಪ್ ಸ್ಟಾರ್ ಅಂತ ಅನ್ಸತ್ತೆ. ನೀವು ಇನ್ನೊಂದ್ಸರಿ ಇದ್ರ ಬಗ್ಗೆ ಯೋಚನೆ ಮಾಡೋದು ಒಳ್ಳೇದು. ನೋಡೋ, ಈ ಶೈಲು ಯೋಚನೆ ಮಾಡಲ್ಲಮ್ಮ, ಯೋಚನೆ ಹಾಕ್ತಾಳೆ. ನೋಡೋ, ಯಾವ್ದಾದ್ರು ಸೆಕೆಂಡ್ ಹ್ಯಾಂಡ್ ಆಟೋ ಗೀಟೋ ಇದ್ರೆ ಅದನ್ನ ನೋಡ್ಕೊಂಡು ಜೋರಾಗಿ ವಾಲ್ಯೂಮ್ ಕೊಟ್ಕೊಂಡು ಬಾಡಿಗೆ ಓಡಿಸ್ತಾ ಜೀವನ ಮಾಡು. ಈ ನಾಟಕ, ಸಿನಿಮಾ, ಸೀರಿಯಲ್ ಎಲ್ಲ ನಿನಗೆ ಆಗ್ ಬರಲ್ಲ ಅನ್ಸುತ್ತೆ. ನಿನಗೆ ಅರ್ಥನೂ ಆಗೋದಿಲ್ಲ. ಯಾಕೆ ಹೇಳು? ನಿನಗೆ ನನ್ನಷ್ಟು ಎಕ್ಸ್ಪೀರಿಯನ್ಸ್ ಇಲ್ವಲ್ಲ, ಅದಕ್ಕೆ ಹೋಯ್ತಾರ. ಸರಿ, ನೀನ್ ನಿಂತಿರು, ನಾನೇ ಹೋಯ್ತೀನಿ. ತ್ರಿಶೂಲ್ ಎಲ್ಲಿದ್ದಾನೆ? ಅವನು ಆರಾಮಾಗೇ ಇದ್ದಾನೆ ಅಂತ ಹೇಳಿದೆ ತಾನೆ? ತ್ರಿಶೂಲ್ ಎಲ್ಲಿ ಸಿಕ್ಕಿದ್ದ ನಿನಗೆ? ನೀನ್ ಎಲ್ಲಿಗೆ ಹೋಗಿದ್ದೆ? ಅವನ್ನ ನೀನ್ ನೋಡೋದಕ್ಕೆ ಹೇಗೆ ಸಾಧ್ಯ? ರೀನಾ, ಸುಮ್ಮನೆ ಯಾಕೆ ನಿಂತಿದ್ಯಾ? ಮಾತಾಡೆ. ನಿಮ್ಮ ಅಣ್ಣನ ಎಲ್ಲಿ ನೋಡ್ದೆ? ಅವನು ಚೆನ್ನಾಗಿದ್ದಾನೆ ಅಂದ ತಕ್ಷಣ ನಿಮಗೆ ದೊಡ್ಡ ಟೆನ್ಷನ್ ಆಗಿರೋ ಹಾಗಿದೆ. ಹಾಗಲ್ಲಮ್ಮ, ಅವನು ಚೆನ್ನಾಗಿದ್ದಾನೆ ಅಂತಂದ್ರೆ ಹೇಳು ಎಲ್ಲಿದ್ದಾನೆ ಅಂತೇಳಿ. ಸರಿ ಬಿಡು, ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸ್ನವರೇ ಎಲ್ಲಿದ್ದಾನೆ ಅಂತ ಹುಡುಕ್ತಾರೆ. ನಿಮಗೆ ಹೇಳ್ತಿರೋದು ಯಾಕೆ ಅರ್ಥ ಆಗ್ತಿಲ್ಲ? ಅವ್ನು ಎಲ್ಲೋ ಚೆನ್ನಾಗಿದ್ದಾನೆ ಅಂದ್ರೆ ಇದನ್ನು ಹಾಳು ಮಾಡಕ್ ನೋಡ್ತಾ ಇದ್ದೀರಾ? ಎಲ್ಲೋ ಇದ್ದಾನೆ ಅಂತ ನಮಗೂ ಗೊತ್ತು, ಆದರೆ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ನೀನು ಹೇಳ್ತಿದ್ದೆ. ನನಗೆ ಯಾಕೋ ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಅನ್ನಿಸ್ತಾ ಇದೆ. ನಾನು ಯಾಕೆ ಸುಳ್ಳು ಹೇಳಿ? ಬೇಕಂದ್ರೆ ಅಜಿತ್ಗೆ ಫೋನ್ ಮಾಡಿ ಕೇಳಿ, ಅಣ್ಣ ಅವನಿಗೆ ಸಿಕ್ಕಿದ್ನಂತೆ. ಅಜಿತ್, ಎಲ್ಲಿದ್ಯಾ? ತಕ್ಷಣ ಮನೆಗೆ ಬಾ. ಅಮ್ಮ, ಎಲ್ಲೂ ಇದೆಯಾ? ಇಲ್ಲ ಇದೀನಮ್ಮ. ನೀನ್ ಅಲ್ಲಿರೋ ವಿಚಾರ ಇಲ್ಲಿ ಎಲ್ರಿಗೂ ಗೊತ್ತಾಗಿದೆಪ್ಪ. ಎಲ್ರಿಗೂ ಯಾರು ಹೇಳಿದ್ರಮ್ಮ? ಅಜಿತ್ ಸಿಕ್ಕಿದ್ನ ನಿನ್ಗೆ? ಹಾ, ಅವನ್ ಬಂದು ರೀನಾನ್ಗೆ ಹೇಳಿದಾನೆ. ರೀನಾ ಮನೇಲಿ ಮಾತಾಡುವಾಗ ಬಾಯ್ ತಪ್ಪಿ ನೀನೆಲ್ಲೋ ಆರಾಮಾಗಿದ್ಯಾ ಅಂತ ಹೇಳಿದ್ಲು. ಇವಾಗ ಅವರೆಲ್ಲ ಸೇರ್ಕೊಂಡು ಅವಳಿಗೆ ಫೋರ್ಸ್ ಮಾಡ್ತಿದ್ದಾರೆ. ಏನಮ್ಮ ಮಾಡೋದು ಇವಾಗ? ಬೇರೆ ದಾರಿನೇ ಇಲ್ಲ ಕಣೋ. ನೀನ್ ಅಲ್ಲಿಂದ ಬೇರೆ ಎಲ್ಲಾದ್ರೂ ಹೋಗ್ಬಿಡು. ಇಲ್ದಿದ್ರೆ ಇವರೆಲ್ಲ ಅಲ್ಲಿಗೆ ಬಂದು ಕೃಷ್ಣ ಜೊತೆ ಮದುವೆ ಮಾಡಿಸ್ಬಿಡ್ತಾರೆ. ಅಮ್ಮ, ನಾನೇನೋ ಇಲ್ಲಿಂದ ಎಲ್ಲಿಗೂ ಹೊಟ್ಟೋಗ್ಬಿಡ್ಬೋದು, ಆದರೆ ನನ್ನನ್ನು ಹುಡ್ಕೊಂಬರೋರು ಇಲ್ಲಿ ಶೈಲು ಏನಾದರೂ ನೋಡಿದ್ರೆ ಇನ್ನೊಂದು ಸಮಸ್ಯೆ ಶುರು ಆಗೋದಿಲ್ಲ ನಮ್ಮ. ಮತ್ತೆ ಇವಾಗ ಬೇರೆ ಏನ್ ಮಾಡೋದು? ಇಲ್ಲಿ ಶೈಲು ಕನ್ವಿನ್ಸ್ ಆಗಿ ನನ್ನ ಪ್ಲಾನಿಗೆ ಒಪ್ಕೊಂಡು ಬರೋ ತನಕ ಸ್ವಲ್ಪ ಕಷ್ಟನೇ. ಅಜಿತ್ ಹೇಗೋ ಶೈಲುನ ನೋಡಿದ್ದಾನೆ, ಇವಳನ್ನ ಶಿವಾನಿ ಅಂತ ಅನ್ಕೊಂಡಿದ್ದಾನೆ. ಅವನು ಯಾರಿಗೂ ಹೇಳಲ್ಲ ಅನ್ನೋ ನಂಬಿಕೆ ಇದೆ. ಸರಿ ಕಣೋ. ಅಜಿತ್, ತ್ರಿಶೂಲ್ನ ನೋಡಿದೆ ಅಂತಲ್ಲ, ಎಲ್ಲಿದ್ದಾನೆ? ಹೇಗಿದ್ದಾನೆ ಅವನು? ಅವನು ಈ ಮನೆ ಬಿಟ್ಟು ಸುಮ್ಮನೆ ಹೋಗಿಲ್ಲ. ಒಂದು ಹುಡುಗಿ ಮನಸ್ಸಿನಲ್ಲಿ ಮದುವೆ ಆಸೆನ ಹುಟ್ಟಿಸಿ ಹೋಗಿದ್ದಾನೆ. ಹಸೆ ಮನೆ ಮೇಲೆ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾನೆ. ಹೇಳೋ ಅಜಿತ್, ನಿನ್ನನ್ನೇ ಕೇಳ್ತಿರೋದು, ತ್ರಿಶೂಲ್ ಎಲ್ಲಿ ಅಂತೇಳಿ. ರೀನಾ ಫ್ರೆಂಡ್ ಅಂದಮೇಲೆ ನೀನು ಕೂಡ ಈ ಫ್ಯಾಮಿಲಿ ಮೆಂಬರ್ ಇದ್ದ ಹಾಗೆ.
ಅವನಿಲ್ಲದೆ ನಾವು ಎಷ್ಟು ಕಷ್ಟ ಅನುಭವಿಸ್ತಿದ್ದೀವಿ, ಎಷ್ಟು ನೋವು ಅನುಭವಿಸ್ತಿದ್ದೀವಿ ಅನ್ನೋದನ್ನ ನೀನು ನೋಡ್ತಾನೆ ಇದೆಯಾ. ನೋಡು, ಇಡೀ ಮನೆ ನಿನ್ನ ಮುಂದೆ ಕೈ ಜೋಡಿಸಿ ನಿಂತಿದೆ. ಯಾಕೆ ಸುಮ್ಮನೆ ಇದೆಯಾ? ಹೇಳು. ಅಲ್ಲ, ಅದು ತ್ರಿಶೂಲ್ ಅವರು ಎಲ್ಲಿದ್ದಾರೆ ಅಂದರೆ ಆದರೆ ಈ ವಿಚಾರ ಯಾರಿಗೂ ಗೊತ್ತಾಗಬೇಡ ಪ್ಲೀಸ್. ಅದು ತ್ರಿಶೂಲ್ ಅವರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ರೀನಾ ಹತ್ರ ಯಾಕೆ ಹೇಳಿದೆ? ನೀನು ಸುಳ್ಳು ಹೇಳ್ದ ಅಜಿತ್ ತ್ರಿಶೂಲ್ನ ನೋಡ್ದ ಅಂತೇಳಿ? ಇಲ್ಲ, ನಾನೇ ಸುಳ್ಳು ಹೇಳಿದ್ದು. ಅದು ಅಣ್ಣ ಕಾಣಿಸ್ಕೊಂಡಿಲ್ಲ ಅಂತ ರೀನಾ ತುಂಬ ಬೇಜಾರು ಮಾಡ್ಕೊಂಡಿದ್ಲು. ಅವಳನ್ನ ಸಮಾಧಾನ ಮಾಡೋಕ್ಕೋಸ್ಕರ ಈ ಸುಳ್ಳು ಹೇಳಿದೆ. ಅಂದ್ರೆ ಅಜಿತ್, ನೀನು ಹೇಳ್ತಾ ಇರೋದು ಸತ್ಯನ ಸುಳ್ಳ? ಅದು ತ್ರಿಶೂಲ್ ಅವರು ಎಲ್ಲಿದ್ದಾರೆ ನನಗೂ ಗೊತ್ತಿಲ್ಲ. ನಾನು ತುಂಬ ಸರಿ ಕಾಲ್ ಮಾಡಿದೆ, ಅವ್ರು ಕಾಲ್ ಪಿಕ್ಕೇ ಮಾಡಲಿಲ್ಲ. ರೀನಾ, ನಾನು ಯಾಕೆ ಹೀಗೆ ಹೇಳಿದೆ ಅಂದರೆ ಮಾತಾಡ್ಬೇಡ ನನ್ನ ಹತ್ರ. ನೀನು ಎಷ್ಟು ನಂಬಿದೆ ನಾನು. ನನ್ನ ಹತ್ರನೇ ಸುಳ್ಳು ಹೇಳಿದೆ ಅಲ್ವಾ? ನಿನಗೆ ಗೊತ್ತಲ್ವಾ ನನಗೆ ಸುಳ್ಳು ಹೇಳೋರು ಅಂದ್ರೆ ಆಗಲ್ಲ ಅಂತ. ಅಲ್ಲ ರೀನಾ, ಮಾತಾಡ್ಬೇಡ. ಇನ್ ಯಾವತ್ತೂ ನಿನ್ನ ಮುಖ ನನಗೆ ತೋರಿಸ್ಬೇಡ. ರೀನಾ, ರೀನಾ, ಹಲೋ, ಹೇಳಮ್ಮ. ಅಜಿತ್ ನಿನ್ ನಂಬಿಕೆ ಉಳಿಸ್ದ. ರೀನನ್ ಸಮಾಧಾನ ಆಗ್ಲಿ ಅಂತ ಸುಳ್ಳು ಹೇಳ್ದ. ಮನೇಲಿ ಎಲ್ರನ್ನು ನಂಬಿಸ್ದ. ಹಾಗಂತ ಇದೇ ನಂಬಿಕೆ ತುಂಬಾ ದಿನ ಉಳಿಯಲ್ಲ ಕಣೋ. ನೀನ್ ಆದಷ್ಟು ಬೇಗ ಅವಳನ್ನ ಒಪ್ಸಿ ಇಲ್ಲಿ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಎಲ್ಲರೂ ಸೇರಿ ಆ ಕೃಷ್ಣನ ನೀನ್ ಮದ್ವೆ ಮಾಡಿಸ್ಬಿಡ್ತಾರೆ. ನೀನ್ ಆದಷ್ಟು ಬೇಗ ಯಾರನ್ನ ಕರ್ಕೊಂಡ್ ಬರಕ್ ಹೋಗಿದ್ಯೋ ಅವಳನ್ನ ಕರ್ಕೊಂಡ್ ಬಂದ್ರೆ ಮಾತ್ರ ಇದಕ್ಕೆಲ್ಲ ಪರಿಹಾರ ಸಿಗೋದು. ಕರ್ಕೊಂಬರ್ತೀನಮ್ಮ, ಶೈಲುನ ಖಂಡಿತ ಕರ್ಕೊಂಬರ್ತೀನಿ. ಅದು ಎಂಥ ಪರಿಸ್ಥಿತಿ ಇದ್ರೂ ಪರವಾಗಿಲ್ಲ. ಆ ಪರಮೇಶ್ವರನ ಮೇಲೆ ಆಣೆಮ್ಮ, ನಾನು ಅವಳನ್ನ ಮನೆಗೆ ಕರ್ಕೊಂಡು ಬಂದೇ ಬರ್ತೀನಿ. ಅವಳೇ ಶಿವಾನಿ ಅಂತ ಎಲ್ರಿಗೂ ನಂಬಿಸ್ತೀನಿ. ಶಿವಾನಿ ಸಾವಿಗೆ ಕಾರಣ ಆದವರು ಯಾರೇ ಆದ್ರೂ ಪರವಾಗಿಲ್ಲ, ಅವ್ರ ಸಾವಿಗೆ ನಾನು ಕಾರಣ ಆಗ್ತೀನಿ. ಎಂಥ ಕೆಲಸ ಮಾಡ್ಬಿಟ್ನಲ್ಲ. ತ್ರಿಶೂಲ್ ಕೊಟ್ಟಿದ್ದ ಮಾತನ್ನು ಉಳಿಸ್ಕೊಳಕ್ಕೆ ಹೋಗಿ ನೀನು ಆ ಥರ ಸುಳ್ಳು ಹೇಳ್ಬಿಟ್ಟೆ. ಆದರೆ ಅದಕ್ಕೂ ಕಾರಣ ಇತ್ತಲ್ವಾ? ನೀನ್ ಕೊಟ್ಟ ಕಾರಣ ಸಾವಿರನೇ ಇರ್ಲಿ, ಆದ್ರೆ ಸುಳ್ಳು ಅನ್ನೋ ಒಂದೇ ಒಂದು ಕಾರಣ ನನ್ನ ಮನಸ್ಸು ಚೂರ್ ಚೂರ್ ಮಾಡಿಬಿಡ್ತು. ಸುಳ್ಳಿನ ಮೇಲೆ ಬದುಕೋದು, ಮುಳ್ಳಿನ ಮೇಲೆ ಬದುಕೋದು ಒಂದೇ ಅಂತ ನಂಬಿರೋಳು ರೀನಾ. ನಾನು ಅವಳ ಹತ್ರ ಹೋಗಿ ಸುಳ್ಳು ಹೇಳ್ಬಿಟ್ಟೆ. ಕಾಲ್ ಮಾಡ್ತೀನಿ, ಕಾಲ್ ಮಾಡಿ ಅವಳಿಗೆ ಸಮಾಧಾನ ಮಾಡ್ತೀನಿ. ರಿಸೀವ್ ಮಾಡ್ರಿನಾ. ನಾನು ನಿನ್ನ ಸುಳ್ಳು ಹೇಳಿದ್ದಿಂದ ಒಂದು ಕಾರಣ ಇದೆ. ನೋಡಿ ಪಂಕಜ, ಈಗ ನಾಟಕ ಬುಕ್ ಮಾಡೋದು ಕರೀತಾ ಇದೆ. ರೀ, ಏನು ಬೇಡ, ಅವಳು ಆರಾಮಾಗಿ ಕೂತ್ಕೊಂಡು ಟಿವಿ ನೋಡ್ಕೊಂಡು ತಿನ್ಕೊಂಡಿದ್ರೆ ಸಾಕು. ಯಾರ್ದೋ ತೋಟದಲ್ಲಿ ಹುಲ್ಲಿದೆ ಅಂತ ಇನ್ಯಾರೋ ಸುಮೆಸ್ದಂಗೆ ಆಯ್ತು. ಏನೋ ಹೇಳ್ತಾ ಇದೀಯಾ? ಅಲ್ಲ ಸರ್, ಒಂದು ಸ್ವಲ್ಪ ಯೋಚನೆ ಮಾಡಿ. ಆ ಹುಡುಗ ಮದುವೆ ಆಗ್ತಾ ಇರೋದು ಯಾರನ್ನ? ಶೈಲೂನ. ನಾಳೆ ದಿನ ನನಗೆ ಶೈಲು ಮಾತ್ರ ಬೇಕು, ನೀವು ಯಾರು ಬೇಡ ಅಂತಂದ್ಬಿಟ್ರೆ? ನಮ್ಮ ಶೈಲು ಹೇಳಿದ್ಲಲ್ಲ, ನಮ್ಮ ಅತ್ತೆ ಮಾವ ನನ್ನ ಜೊತೆಲೇ ಇರಬೇಕು ಅಂತ. ಜೊತೆಲೇ ಇರಬೇಕು ಅಂತ ಹೇಳಿದ್ರು ಸರಿ, ಅವ್ರು ನಿಮ್ಮನ್ನ ಜೊತೆಲೂ ಇಟ್ಕೋಬಹುದು. ನಿಮ್ಮನ್ನ ಶೈಲು ಅತ್ತೆ ಮಾವನಾಗಿ ಅಲ್ಲದೆ ಮನೆ ಕೆಲಸದವರಾಗೂ ಇಟ್ಕೋಬೋದಲ್ಲ? ನಾವ್ಯಾಕೆ ಕೆಲಸದವ್ರ ಥರ ಇರಬೇಕು? ರಾಜ ರಾಣಿ ಥರ ಇರ್ತೀವಿ. ಆ ಬಡ್ಡಿ ಶಂಕರ ತುಂಬಾ ಒಳ್ಳೆಯವನು. ಅಲ್ಲ, ಮದುವೆ ಮೋಹ ಎಲ್ಲ 3 ದಿವಸಕ್ಕೆ ಅಂತ ಗಾದೆನೇ ಇಲ್ವಾ? ಆ ಥರನೂ ಗಾದೆ ಇದೆಯಾ? ನೋಡಿ ಸರ್, ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ನೀವು ಇವಾಗಲೇ ಅವನು ಫೋನ್ ಮಾಡಿಬಿಟ್ಟು, ನೋಡಯ್ಯ ನಮಗೆ ನಿನ್ನ ಸಂಬಂಧ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ. ಆವಾಗ ಅವ್ನ ಬಣ್ಣ ಏನು ಅಂತ ಬಯಲಾಗತ್ತೆ.
ಅವನೇನಾದರೂ ಬಂದು ಸರ್ ನಿಮ್ಮ ಸಂಬಂಧ ಬೇಕೇ ಬೇಕು, ಶೈಲು ನಿಜವಾಗ್ಲೂ ಪ್ರೀತಿಸ್ತೀನಿ ಅಂತ ನಿಮ್ಮ ಕಾಲಿಗೆ ಏನಾದರೂ ಬಿದ್ದರೆ ಅವ್ನು ಒಳ್ಳೆಯವನು ಅಂತ ಅರ್ಥ. ಇಲ್ಲ ಅಂದರೆ ನಿಮಗೆ ಗೊತ್ತಾಗತ್ತೆ, ಫೋನ್ ಮಾಡಿ ನೋಡಿ. ಆಯ್ತು, ಅದನ್ನು ಪರೀಕ್ಷೆ ಮಾಡೇ ಬಿಡೋಣ. ಏ ಶೈಲು, ದೊಡ್ಡ ಮಲ್ಲಿ ಚಿಕ್ಕ ಮಲ್ಲಿ ಪಕ್ರು ಎಲ್ಲ ಬಂದ್ರ? ಏನಾಯ್ತು ಮಾವ? ನೋಡಮ್ಮ, ನಾನು ನೋಡಿರೋ ಸಂಬಂಧ ಸರಿ ಇಲ್ಲ ಅಂತ ಇವನು ಹೇಳ್ತಾ ಇದ್ದ. ಸರ್ ನಿನ್ನ ಎದುರುಗಡೆನೆ ಅವನು ಎಂಥ ಒಳ್ಳೆ ಹುಡುಗ ಅಂತ ಪ್ರೂವ್ ಮಾಡಿಸ್ತೀನಿ. ನಿನ್ನ ಕಣ್ಣೆದುರುಗಡೆ ಫೋನ್ ಮಾಡ್ತೀನಿ, ಸ್ಪೀಕರ್ ಫೋನ್ ಹಾಕ್ತೀನಿ, ಈ ಮದುವೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ. ಆವಾಗ ಶಂಕರು ಓಡೋಡಿ ಬಂದು ನನ್ನ ಕಾಲಿಡ್ಕೊಂಡು ಹ್ಯಾಕ್ ಬೇಡ್ಕೊಳ್ತಾನೆ ಅನ್ನೋದನ್ನು ನೀನು ನೋಡು. ಅದೆಲ್ಲ ಯಾಕೆ ಮಾವ? ಯಾವ ಪರೀಕ್ಷೆ ಮಾಡದೇ ಇದ್ರು ಪ್ರೀತಿ ಪರೀಕ್ಷೆ ಮಾಡಲೇಬೇಕಮ್ಮ. ಯಾಕಂದ್ರೆ ಬದುಕೋದಕ್ಕೆ ಎಲ್ಲದಕ್ಕಿಂತ ಮುಖ್ಯ ಪ್ರೀತಿ. ಹಲೋ. ಹಲೋ. ಓ, ನಮ್ಮ ಶೈಲು ಅವ್ರ ಮಾವ. ಶಂಕರು, ನಾನು ನಿನ್ನ ಬಗ್ಗೆ ಒಂದು 4-6 ಜನರನ್ನ ವಿಚಾರಿಸಿದೆ. ಅದಕ್ಕೆ ಅವರು ನಿನ್ನ ಗುಣನಡತೆ ಸರಿ ಇಲ್ಲ ಅಂತ ನಿನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಶೈಲುನ ನಿನಗೆ ಮದುವೆ ಮಾಡಿ ಕೊಡೋದಿಲ್ಲ. ದಯವಿಟ್ಟು ಆಗಿ ಮಾತಾಡಬೇಡಿ. ಶೈಲು ಇದ್ರೆ ನಾನು ಬದುಕಿಲ್ಲ ಚಿಕ್ಕಪ್ಪ. ನಿಮ್ಮ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ನಂಗೆ ಅವಳು ಬೇಕು. ನಂಗೆ ಅವಳು ಮದುವೆ ಮಾಡಿಕೊಡಿ. ಬೇಡ್ಕೊಂತೀನಿ ಅಂತ ಅನ್ಕೊಂಡ್ರಾ? ಏಯ್ ಪಶುಪತಿ, ನನ್ನ ಮಗನೇ, ನಿನ್ನ ಹೆಣ ಸುಟ್ಟಾಕ್ಬಿಡ್ತೀನಿ. ಮದುವೆ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಈಗ ನನ್ನ ಮಂಗ ಮಾಡ್ತಾ ಇದೀಯಾ? ಸುಟ್ಟಾಕ್ತೀನಿ. ಎಲ್ರೂ ಒಟ್ಟಿಗೆ ನಿಲ್ಸ್ಬಿಟ್ಟು ಸುಟ್ಟಾಕ್ಬಿಡ್ತೀನಿ. ನಿನಗೆ ನಾಟಕ ಅಷ್ಟೇ ಮಾಡಕ್ ಬರುತ್ತೆ, ನಾನು ನಿನಗೆ ಒರಿಜಿನಲ್ ಸಿನಿಮಾ ತೋರಿಸ್ತೀನಿ. ಶೈಲುನ ಮದುವೆ ಆಗ್ತೀನಿ ಅಂತ ಇಡೀ ಊರಿಗೆ ಫ್ಲೆಕ್ಸ್ ಹಾಕ್ಸಿದ್ದೀನಿ. ಈಗ ಮದುವೆ ಬೇಡ ಅಂತ ಇದೆಯಾ? ಊರಿನವ್ರಿಗೆ ನನ್ನ ಮದುವೆ ಊಟ ಬೇಕೋ ಇಲ್ಲ ನಿಮ್ಗಳು ತಿಥಿ ಊಟ ಬೇಕೋ? ನೀವೇ ನಿರ್ಧಾರ ಮಾಡಿ. ಯಜಮಾನ್ರೆ, ಆ ಬಡ್ಡಿ ಶಂಕರ ಕೊಟ್ಟಿದ್ದ ಚೆಕ್ಕು ಫೇಕು. ಬ್ಯಾಂಕ್ ತುಪ್ಪಕ್ಕಂತ ಮಕ್ಕ ಕೂಗುದ್ ಕಳ್ಸಿದ್ರು. ಓ, ಅದು ಗೊತ್ತಾಯ್ತಾ? ಸುಮ್ಮನೆ ದುಡ್ಡು ಕೊಡಕ್ ನಾನೇ ನಿಮ್ಮ ಅಪ್ಪನ? ಅವಳು ನೋಡ್ದೆ, ನನಗಿಷ್ಟ ಆಯ್ತು. 3-4 ತಿಂಗಳು ಅವಳ ಜೊತೆ ಓಡಾಡಿ ಅವಳನ್ನ ಬಿಡ್ತೀನಿ. ಅದೇ ನಾನು ಜಾಯಮಾನ. ಅವಳ ಥರ ನನಗೆ 100 ಜನ ಗರ್ಲ್ ಫ್ರೆಂಡ್ ಇದ್ದಾರೆ. ಅವನ್ನೆಲ್ಲ ನೋಡಿ ಬಿಟ್ಬಿಡ್ತೀನಿ. ನಾನು ಅವಳನ್ನ ಮದುವೆ ಆಗಬೇಕು ಅಷ್ಟೇ. ನೀನೇನಾರು ನಕ್ರ ಮಾಡ್ದೋ, ಅವಳನ್ನ ಎತ್ತಾಕೊಂಡು ಹೋಗಿ ಅವಳನ್ನ ನಾನೇ ನಾಳೆ ಮದುವೆ ಆಗ್ಬಿಡ್ತೀನಿ. ಯಾರು ತಡಿತಾರೋ ಅವ್ರ ತಲೆ ಕತ್ತರಿಸ್ಬಿಡ್ತೀನಿ. ಬಿಡ ಫೋನು. ಜೀವನದಲ್ಲಿ ನಾನೇನೋ ದೊಡ್ಡ ಸಾಧನೆ ಮಾಡಿಬಿಟ್ಟೇನೋ ಭ್ರಮೆನಲ್ಲಿದ್ದೆ. ಆದರೆ ನಮ್ಮವರೇ ನಮ್ಮನ್ನು ಗುರುತು ಹಿಡಿದಿದ್ದಾಗ ಏನು ಸಾಧನೆ ಮಾಡಿ ಏನು ಬಂತು ಪ್ರಯೋಜನ? ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ ಇಡೀ ಮನೆಯಲ್ಲಿ. ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಕುಟುಂಬ ಚೆನ್ನಾಗಿರಬೇಕು ಅಂತ ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀನಿ. ಆದರೆ ಅವ್ರ ದೃಷ್ಟಿನಲ್ಲಿ ನಾನು ಶತ್ರು ಥರ ಕಾಣ್ತಾ ಇದ್ದೀನಿ. ಶಿವಾನಿನ ಕೊಲ್ಲಬೇಕು ಅಂತೇಳಿ ಬಯಸಿ ಈ ರೂಪನ ಪಡ್ಕೊಂಡೆ. ಆದರೆ ಅವಳೇ ಬದುಕಿಲ್ಲ ಅಂತಂದಾಗ ಈ ರೂಪದಲ್ಲಿದ್ದು ಏನು ಮಾಡಲಿ ನಾನು? ನನಗೆ ನನ್ನ ಮನೆಯವರ ಪ್ರೀತಿ ಬೇಕು, ಅವರು ನನ್ನನ್ನು ಒಪ್ಕೋಬೇಕು. ನನ್ನ ಮಗಳೇ ನನ್ನನ್ನು ಅನುಮಾನಿಸ್ತಾ ಇದ್ದಾಳೆ. ಮಗ ನನ್ನಿಂದ ದೂರ ಹೋಗ್ತಿದ್ದಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾಕಾದರೂ ಈ ರೂಪಕ್ಕೆ ಬಂದು ಅಂತ ಅನ್ನಿಸ್ತಾ ಇದೆ ನನಗೆ. ಏನ್ ಮಾಡ್ತಿರೋ ಗೊತ್ತಿಲ್ಲ.
ದಯವಿಟ್ಟು ದಯವಿಟ್ಟು ಹೇಗಾದರೂ ಮಾಡಿ ಮೊದಲು ನನ್ನನ್ನು ನನ್ನ ಮೊದಲಿನ ರೂಪಕ್ಕೆ ತನ್ನಿ. ಅದಕ್ಕಿರೋದು ಒಂದೇ ಒಂದು ದಾರಿ. ಒಂದೇ ಒಂದು ದಾರಿ? ಏನದು? ನಮ್ಮ ಆತ್ಮ ಪರಕಾಯ ಪ್ರವೇಶ ಮಾಡಿ ನಿನಗೆ ಮೊದಲಿನ ರೂಪ ಬರಬೇಕು ಅಂದ್ರೆ ನೀನೇನ್ ಮಾಡ್ಬೇಕು ಅಂತ ಗೊತ್ತಾ? ನಾಗಮಣಿ ಸಿಗ್ಬೇಕು, ಅದ್ರ ಶಕ್ತಿ ನಮಗೆ ದಕ್ಕಬೇಕು. ಮೊದಲು ನೀನು ಅದನ್ನ ಕಂಡುಹಿಡಿ. ನಿನ್ನ ರೂಪ ಬದಲಾಯಿಸೋ ಜವಾಬ್ದಾರಿ ನಮಗ್ ಬಿಡು. ನೋಡಿ ಮೇಡಮ್, ದಯವಿಟ್ಟು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ನಾನು ನಿಮ್ಮ ಸಂಬಂಧ ಮುರಿಬೇಕು, ನಿಮ್ಮ ಮನಸ್ಸಿಗೆ ನೋಯಿಸ್ಬೇಕು ಅಂತ ಈ ಥರ ಎಲ್ಲ ಮಾಡಲಿಲ್ಲ. ನಾನು ಫಸ್ಟ್ ಟೈಮ್ ಆ ವ್ಯಕ್ತಿ ನೋಡಿದಾಗಲೇ ನನಗೆ ಯಾಕೋ ಏನೋ ಮಿಸ್ಸಿಂಗ್ ಹೊಡಿತಾ ಇದೆ ಅಂತ ಅನಿಸಿತ್ತು. ನಿಮ್ಮ ಮೇಲೆ ನನಗೆ ಒಂದು ಸಣ್ಣ ಕನ್ಸರ್ನ್ ಇದೆ, ಅದಕ್ಕೋಸ್ಕರ ಹಿಂಗೆಲ್ಲ ಮಾಡಿದ್ದು. ಇರೋ ವಿಚಾರ ಹೇಳಿದೆ ಅಷ್ಟೇ, ಅವನ ಬಂಡವಾಳ ಬಯಲಾಯಿತು. ನೋಡಿ, ಅವನಿನ್ನು ಸುಮ್ಮನೆ ಇರೋದಿಲ್ಲ. ಜನನ ಕರ್ಕೊಂಬಂದು ತೊಂದರೆ ಕೊಡ್ತಾನೆ. ಅಯ್ಯೋ, ಅರ್ಧ ಸತ್ತಿರೋರ್ನ ಪೂರ್ತಿ ಏನಕ್ಕೆ ಸಾಯಿಸ್ತಿದ್ಯಾ? ಅಯ್ಯೋ ದೇವ್ರೆ, ಇನ್ನು ಮುಂದೆ ನಾವು ಈ ಊರಲ್ಲಿ ಇರೋಕ್ಕೂ ಆಗಲ್ಲ, ನಾಟಕ ಮಾಡೋ ಹಾಗೂ ಇಲ್ಲ. ಸುಮ್ಮನಿರ್ತೀರಾ? ನಾಳೆ ಬೆಳಗ್ಗೆ ಎದ್ದು ಏನು ಮಾಡೋದು ಅಂತ ಯೋಚನೆ ಮಾಡಿದ್ರಾಯ್ತು. ಎದ್ರೆ ತಾನೆ, ಅಷ್ಟ್ರಲ್ಲಿ ಅವ್ರ ಕಡೆಯವರೆಲ್ಲ ಬಂದು ಸುಟ್ಟಾಕ್ಬಿಟ್ರೆ ಏನ್ ಮಾಡ್ತೀರಾ? ಓಂ ಜ್ವಾಲಮಾಲಿನ್ಯೇ ನಮಃ. ಈ ಅಮಾವಾಸ್ಯೆಗೆ ಒಂದು ಮಹಾಪೂಜೆ ಮಾಡಬೇಕಾಗಿದೆ. ಒಬ್ಬ ಶಿಷ್ಯೋತ್ತಮನಿಲ್ಲದೆ ಪೂಜಾ ಪೂರ್ಣ. ಜಾರನ್ನು ಆರಿಸುವುದು. ಇದ್ದ ಒಬ್ಬ ಶಿಷ್ಯ ಭೂಪತಿ ಭೂಗರ್ಭ ಸೇರಾಯಿತು. ಮತ್ಯಾರನ್ನು ಆರಿಸುವುದು? ಬರುವ ಶಿಷ್ಯ ನನ್ನದೇ ಆಲೋಚನೆ ಉಳ್ಳವನಾಗಿರಬೇಕು. ಈ ಮಹಾಪೂಜೆ ನಾನು ಮಾಡದಿದ್ದರೆ ನನ್ನ ಶಕ್ತಿ ವೃದ್ಧಿಯಾಗುವುದಾದರೂ ಹೇಗೆ? ಈ ಪೂಜೆ ಮಾಡಿದರೆ ನನ್ನ ಶಕ್ತಿ 10 ಪಟ್ಟಾಗುತ್ತದೆ. ಪೂಜೆಗೆ ಯಾರಾದರೂ ಬೇಕು, ಈ ಪೂಜೆಗೆ ಯಾರಾದರೂ ಬೇಕು. ತಾಯಿ ಜ್ವಾಲಮಾಲಿನಿ, ನನಗೆ ದಾರಿ ತೋರು. ಒಬ್ಬ ನಿಷ್ಠಾವಂತ ಶಿಷ್ಯೋತ್ತಮನನ್ನು ಕರುಣಿಸು. ಇವತ್ತು ಹೇಗಾದರೂ ಮಾಡಿ ಶೈಲು ಮೇಡಮ್ನ ಕನ್ವಿನ್ಸ್ ಮಾಡಲೇಬೇಕು, ಇಲ್ಲ ಅಂದರೆ ಆಗೋದೇ ಇಲ್ಲ. ಇದೇನಿದು? ಇಡೀ ಮನೆ ಖಾಲಿ ಖಾಲಿ ಇದ್ದಂಗಿದೆಯಲ್ಲ. ಮೇಡಮ್, ಶೈಲು ಮೇಡಮ್, ಶೈಲು ಮೇಡಮ್, 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 ಇದೇನಿದು? ರೂಮು ಖಾಲಿ ಇದೆಯಲ್ಲ. ಸರ್, ಅಡುಗೆ ಮನೇಲಿ ಪಾತ್ರೆಗಳು ಇಲ್ಲ. ಮನೆ ಖಾಲಿ ಮಾಡ್ಕೊಂಡು ಎಲ್ಲ ಹೋಗ್ಬಿಟ್ಟಿದ್ದಾರೆ ಅನ್ಸತ್ತೆ. ಎಲ್ಲಿಗೆ ಹೋಗ್ಬಿಟ್ರು? ಲೈ ಪಕ್ರು, ಯಾಕಾದ್ರೂ ನಂಬರ್ ಕೊಟ್ಟ. ಹಲೋ, ಪಕ್ರು, ಎಲ್ಲೋ ಇದ್ದೀರಾ? ಕೇಳ್ದೆ ಎಲ್ಲೋದ್ರಿ? ಹಲೋ ದೇವ್ರು, ಬದುಕಿದ್ರೆ ಹುಲ್ ತಿನ್ಕೊಂಡಾದ್ರೂ ಬದುಕ್ಬೋದು ಅಲ್ವಾ? ಅದಕ್ಕೆ ಎಲ್ರು ಎಸ್ಕೇಪ್ ಆದ್ವಿ. ಅಲ್ಲ, ನನಗೆ ಕೇಳ್ದೆ ಹೋದ್ರೆ ಹೆಂಗೆ? ನೋಡೋ ಹಳೆಯರು, ಇವತ್ತು ಬೆಟ್ಟಳ್ಳಿ ಒಂದು ನಾಟಕ ಇತ್ತು, ಅದಕ್ಕೆ ಬಂದ್ವಿ. ಇವತ್ತು ದಂಡಿಮರಮ್ನಳ್ಳಿಲೂ ಒಂದು ನಾಟಕ ಇದೆ. ನೀನ್ ಬೇರೆ ಏನಾದ್ರೂ ಕೆಲಸ ಇದ್ರೆ ನೋಡ್ಕೋ. ಅಲ್ಲ, ನೀನ್ ಬೇರೆ ಏನಾದ್ರೂ ಕೆಲಸ ನೋಡ್ಕಪ್ಪ. ಬಾಯ್. ಪಕ್ರು